ಇವರು ಮಂತ್ರಿಗಳನ್ನ ಭೇಟಿ ಮಾಡುವಂತ ಕಾರ್ಯಕ್ರಮ ಇಟ್ಕೊಂಡು ಇದ್ದೇನೆ. ಇದಲ್ಲದೆ ನಮ್ಮ ಲೀಗಲ್ ಟೀಮ್ ಕೂಡ ಚರ್ಚೆ ಮಾಡುವಂಥದ್ದು. ಈಗ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೆ, ಎನ್ವೈರನ್ಮೆಂಟ್ ಮಿನಿಸ್ಟರ್. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಅವರು ಕನ್ವಿನ್ಸ್ ಆಗಿದ್ದಾರೆ. ಎತ್ತಿನೊಳೆ ಪ್ರಾಜೆಕ್ಟ್ ನಾವು ಆಲ್ಟರ್ನೇಟಿವ್ ಲ್ಯಾಂಡ್ ನಾವು ಕೊಟ್ಟಿದ್ದೀವಿ, ಅಬ್ಜೆಕ್ಷನ್ಸ್ ರೈಸ್ ಮಾಡಿದ್ರು, ಅದು ಕೂಡ ಹೇಳಿದ್ದೇವೆ. ಸೊ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ. ಕಲ್ಸಾ ಬಂಡೂರಿ ಮಾದಾಯಿ ಏನು ವಿಚಾರ ಇದೆ ಅದು ಅವರು ಜೋಶಿ ಅವರು ಮತ್ತು ಸ್ಟೇಟ್ ಅವರು ಮಾತಾಡಿದ ನಾನು ಅವ್ರಿಗೆ ಮಾತಾಡಕ್ಕೆ ಸಾಯಂಕಾಲ ಭೇಟಿ ಮಾಡ್ಬೋದು. ಬಟ್ ಅಲ್ಲೂ ಕೂಡ ಒಂದು ಸೊಲ್ಯೂಷನ್ ಅವರೇ ಕೊಡ್ಬೋದು. ಯಾಕಂದ್ರೆ ಕೆಲವು ಲೀಗಲ್ ಆಸ್ಪೆಕ್ಟ್ಸ್ ಇತ್ತು. ಸದ್ಯ ನಮ್ಮವರು ಅವರು ನಮ್ಮ ಸ್ಟೇಟ್ ಇದಕ್ ಬೆಲೆ ಮಾಡೋಂಥ ಕೆಲಸದ ಬಗ್ಗೆ ಇಲ್ಲಿರೋಂಥ ಬಗ್ಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಟೆಕ್ನಿಕಲ್ ಪಾಯಿಂಟ್ ಹೊರ ಬಂದು ಅದ್ರ ಬಗ್ಗೆ ಈಗ ನಮ್ಮ ಲೀಗಲ್ ಟೀಮ್ ಅಲ್ಲಿ ಚರ್ಚೆ ಮಾಡಿ ಅವ್ರ ರಾಜ್ಯದ ಏನಾದ್ರು ಮಾತಾಡ್ಬೋದು, ನಮ್ಮ ರಾಜ್ಯಕ್ಕೆ ಏನು ಮಾತಾಡ್ಬೋದು. ವೈಲ್ಡ್ ಲೈಫ್ ಅವ್ರ ಪ್ರೊಟೆಕ್ಷನ್ ಅವ್ರು ಮಾಡ್ಕೊಳ್ಳಿ, ತಪ್ಪೇನಿಲ್ಲ. ನಮ್ಮ ರಾಜ್ಯಕ್ಕೆ ಮಾಡಕ್ಕೆ ಈಗಾಗಲೇ ಅದು ಅಲ್ಲೇ ತೀರ್ಮಾನ ಬಂದ್ಬಿಟ್ಟಿದೆ, ತೀರ್ಪು ಬಂದಿದೆ. ತೀರ್ಪು ಬಂದಿರೋದನ್ನ ನಾವು ಟೆಂಡರ್ ಕರೆದಿದ್ದೀವಿ, ಕೆಲಸ ಕೂಡ ಮಾಡಬೇಕಾಗಿದೆ. ಅದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಬದ್ಧವಾದ ತೀರ್ಮಾನ ಮಾಡಬೇಕಾಗಿದೆ. ಸೊ ನಾನಿವತ್ತು ಸಾಯಂಕಾಲ ಪ್ರಹ್ಲಾದ್ ಜೋಶಿ ಅವರು ಆ ಭಾಗದ ಕೇಂದ್ರ ಸಚಿವರು ಕೂಡ ನಾನು ತಿಳಿಸ್ತೀನಿ. ಅದಾದ್ಮೇಲೆ ಲೀಗಲಿ ನಾವೇನ್ ಮಾಡ್ಬೋದು ಮಾಡ್ತೀವಿ. ಈ ಮಧ್ಯದಲ್ಲಿ ನಾನು ನೆಕ್ಸ್ಟ್ ನಮ್ಮ ಪಾರ್ಲಿಮೆಂಟ್ ಶುರು ಆಗ್ತಿರೋ ಮುಂಚಿತವಾಗಿ ನಮ್ಮ ಇರಿಗೇಷನ್ ಇಲಾಖೆಗೆ ನಮ್ಮ ಲೀಗಲ್ ಟೀಮ್ ಎಲ್ಲ ಪಾರ್ಲಿಮೆಂಟ್ ಮೆಂಬರ್ಸ್ಗೆ ಮೇಕೆದಾಟು ವಿಚಾರ ಇರ್ಬೋದು, ಕೃಷ್ಣ ಮತ್ತು ಮಾದಾಯಿ ವಿಚಾರ, ಈ ಆಂಧ್ರ ಪ್ರದೇಶದಿಂದ ಏನು ನಮಗೆ ತುಂಗಾ ವಿಚಾರ, ಇವೆಲ್ಲ ಕೂಡ ಅಪ್ರೈಸ್ ಮಾಡಲಿಕ್ಕೆ ಅವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ಅವರು ತಿಳಿಸ್ಲಿಕ್ಕೆ ನಾನೇ ಬಂದು ಇಲ್ಲಿ ಒಂದು ಸಪರೇಟ್ ಮೀಟಿಂಗ್ ಮಾಡಿ ಅವರ ಗಮನಕ್ಕೆ ತಂದು ಅವರು ಕೆಲವು ಒಕ್ಕರದಿಂದ ನಾವು ಏನು ಕೇಂದ್ರ ಸರ್ಕಾರ ಮಾಡಿ ಒತ್ತಾಯ ಮಾಡಬೇಕು, ರಾಜ್ಯದ ಹಿತ ಕಾಪಾಡಬೇಕು, ಅದನ್ನು ಕೂಡ ಅವರ ಗಮನಕ್ಕೆ ತರುವಂತ ಕಾರ್ಯಕ್ರಮ ರೂಪಿಸ್ತಾರೆ.